ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾದರೆ ಅದು ಸಾಧನೆ. ನಮ್ಮಿಂದ ಯಾರಿಗೂ ಕೆಟ್ಟದಾಗಲಿಲ್ಲ ಅಂದರೆ ಅದೇ ಉಪಾಸನೆ. ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯೋದಿಲ್ಲ. ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಪರಮ ಶ್ರೇಷ್ಠವಾದ ಆತ್ಮ ನಮ್ಮದಾದರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ. ಪುಸ್ತಕನು ಚೆನ್ನಾಗಿದೆ. ಹಾ ಅಜ್ಜ, ಚೆನ್ನಾಗಿದೆ ಪುಸ್ತಕ. ಸಂದೇಶ ಕೂಡ ಇದೆ. ಪುಸ್ತಕ ಚೆನ್ನಾಗಿದೆ ರಾಮು. ಇನ್ನೊಂದು ಪುಸ್ತಕ ಇದೆ. ಯಾವುದು ಅಜ್ಜ? ಭಗವದ್ಗೀತೆ ಅನ್ನುವ ಪುಸ್ತಕ ಇದೆ ರಾಮು. ಭಗವದ್ಗೀತೆ ಪುಸ್ತಕ ಸರಿಯಾಗಿದೆ. ಹೌದಾ ಅಜ್ಜ? ಓದು ರಾಮು, ತುಂಬಾ ಬುದ್ಧಿವಂತನಾಗ್ತೀಯ. ಆಯ್ತು ಅಜ್ಜ, ನಾನು ಓದ್ತೀನಿ ಅಜ್ಜ. ನಾನು ಹೋಗಿ ಬರ್ತೀನಿ ರಾಮು. ಹಾ ಅಜ್ಜ, ಹೋಗ್ಬಾ ಅಜ್ಜ. ಆ ತಾತ ಬೇರೆ ಹೇಳ್ದ ಭಗವದ್ಗೀತೆ ಪುಸ್ತಕ ಅಂತ. ಭಗವದ್ಗೀತೆ ಪುಸ್ತಕ ಎಲ್ಲಿ ಸಿಗುತ್ತೆ ಇವಾಗ? ಎಲ್ಲಿ ಕೇಳೋಣ? ಬೆಳಗ್ಗೆ ತಾತನ ಹತ್ರ ಹೋಗಿ ಕೇಳೋಣ. ಯಾವುದು ಹೊಸ ಪುಸ್ತಕ ಇದೆಯಲ್ಲ, ಭಗವದ್ಗೀತಾ ಪುಸ್ತಕ. ನಿನ್ನೆ ಆ ತಾತ ಹೇಳಿದನಲ್ಲ, ಅದು ಪುಸ್ತಕ ಇರ್ಬೋದು. ರಾಮು ಬಾ ಇಲ್ಲಿ. ಹಾ ಅಜ್ಜ, ಬಂದೆ ಅಜ್ಜ. ಅಜ್ಜ ಒಂದು ಚಾಕ್ಲೇಟ್ ಕೊಡ್ತೀನಿ ಅಜ್ಜ. ತಗೋ ರಾಮು. ಅಜ್ಜ, ಈ ಪುಸ್ತಕ ಚೆನ್ನಾಗಿದೆಯಲ್ಲ ಅಜ್ಜ? ಯಾವಾಗ ತಂದೆ ಅಜ್ಜ? ನಿನ್ನೆ ತಂದೆ ರಾಮು ಪುಸ್ತಕ. ಈ ಪುಸ್ತಕ ಎಷ್ಟು ದುಡ್ಡು? 450 ರಾಮು.
ಹೌದಾ, 450 ರೂಪಾಯಿನಾ? ಅಯ್ಯೋ, ಅಷ್ಟೊಂದಿಲ್ಲ ಅಜ್ಜ ದುಡ್ಡು. ತಗೊಂಬಾ ರಾಮು. ಇಲ್ಲಿ ಬಾ ರಾಮು, ಇಲ್ಲಿ ಈ ಪುಸ್ತಕ ತಗೋತೀಯ ರಾಮು ನೀನು? ಆಸೆ ನಿನಗೆ ತುಂಬ ಇದೆ ರಾಮು. ಈ ಪುಸ್ತಕ ನಿನಗೋಸ್ಕರನೇ ಇಟ್ಟಿದ್ದು. ಹಾಂ ಅಜ್ಜ, ಈ ಪುಸ್ತಕ ತಗೋತೀನಿ ಅಜ್ಜ. ದುಡ್ಡು ತೊಗೊಂಬರ್ತೀನಿ ಅಜ್ಜ. ಏನಾದರೂ ಕೆಲಸ ಮಾಡಿ ಆ ಪುಸ್ತಕ ನಾನು ತಗೊಳ್ಳೇಬೇಕು ಇವಾಗ. ಯಾವುದು ಬಸ್ ಬರ್ತಾ ಇಲ್ಲ, ಏನು ಮಾಡಲಿ ಇವಾಗ? ಬಸ್ ಬಂದರೆ ಹಮಾರಿ ಸಿಗುತ್ತೆ. ನೋಡೋಣ, ಆ ಕಡೆ ಈ ಕಡೆ ಯಾವುದು ಬಸ್ ಇಲ್ಲ. ಅಯ್ಯೋ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಪುಸ್ತಕ ತಗೊಳ್ಬೇಕು ನಾನು. ಇಲ್ಲೇ ಕಾಯೋಣ, ಯಾವುದಾದ್ರು ಬಸ್ ಬಂದೇ ಬರುತ್ತೆ. ಇವಾಗ 10 ಗಂಟೆಗೆ ಒಂದು ಬಸ್ ಬರುತ್ತೆ, ಇನ್ನೂ ಬಂದಿಲ್ಲಲ್ವಾ? ಸೌಂಡ್ ಬರ್ತಾ ಇದೆ, ಬಸ್ ಬರುತ್ತಾರ? ಹಾಂ, ಬಸ್ ಬಂತು. ಯಾವ್ದಾದ್ರು ಸಿಗುತ್ತೆ, ಹಮಾಲಿ ಸಿಗಲಿ. ಸ್ಟಾಪ್. ಸರ್, ನಿಮ್ಮ ಬ್ಯಾಗ್ ಕೊಡಿ, ನಾನು ತೊಗೊಂಡೋಗ್ತೀನಿ. ಕೊಡಿ. ಇಲ್ಲ ಅಷ್ಟೇನು ಅಜ್ಜಿ ಇಲ್ಲ, ನಾ ತಗೊಂಡೋಗ್ತೀನಿ ಬಿಡ್ರಿ. ಎಷ್ಟಾದ್ರೂ ದುಡ್ಡು ಕೊಡಿ, ನಾನು ತೊಗೊಂಡೋಗ್ತೀನಿ. ಕೊಡಿ ಸರ್. ಸರ್, ಆ ಬ್ಯಾಗ್ ಮೇಲೆ ಇಡಿ. ಇದನ್ನು ನಾನೇ ಇಡ್ಬೇಕಾ? ಆ ಕಡೆ ಇಲ್ಲ, ಈ ಕಡೆ ಬಾ. ಕಾಮೇಶ, ಕೆಲ್ಸಕ್ಕೆ ಆಳ್ ಹೇಳಿದ್ದೆ, ಬಂದ್ರ ಇಲ್ಲ? ಹೌದಾ ಕಾಮೇಶ, ಬರ್ತೀನಿ ನಾನೇ ಹೊಲಕ್ಕೆ. ಇಲ್ಲಿಡು. ಸರ್, ಮೇಲಿನ ಸ್ವಲ್ಪ ಇಳಿಸಿ ಸರ್. ಏನೋ ನಾನೇ ದುಡ್ಡು ಕೊಡ್ಬೇಕು, ನಾನೇ ಕೆಲಸ ಮಾಡ್ಬೇಕನ? ಎಷ್ಟು ಕೊಡ್ಲಿ ದುಡ್ಡು? ಈಗ ತಗೋ, 70 ರೂಪಾಯಿ ಇದೆ. ಹೋಗ್ಬಾ. ಹುಡುಗ, ಇಲ್ಲಿ ಬಾ. ಹಾಂ ಸರ್, ಹೇಳಿ. ಹುಡುಗ, ಒಂದ್ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಸರ್ ಹೇಳಿ, ಮಾಡ್ತೀನಿ. ನಮ್ಮ ಹೊಲದಲ್ಲಿ 2 ಕುದುರೆ ಇದೆ, ಅವಕ್ಕೆ ಸ್ನಾನ ಮಾಡಿಸಿ ಮೇವು ಹಾಕ್ಬಾ, ದುಡ್ಡು ಕೊಡ್ತೀನಿ. ಸರ್ ಆಯಿತು, ನೀವು ಎಷ್ಟಾದ್ರೂ ದುಡ್ಡು ಕೊಡಿ, ಮಾಡ್ತೀನಿ ಸರ್. ಹೋಗ್ಬಿಟ್ಟು ಸ್ನಾನ ಮಾಡಿ ಊಟ ಮಾಡಿ. ರಾಮು, ಇಲ್ಲಿ ಬಾರಪ್ಪ ಒಂದ್ ಜರ. ಹಾಂ ಹೇಳ್ರಿ ಸೌಕರ್. ಇವೆಲ್ಲ ಸಾಮಾನುಗಳು ಎತ್ತು ಒಂದು ಸ್ವಲ್ಪ ಒಳಗಿಡಪ್ಪ, ನಿಂಗೆ ದುಡ್ಡು ಕೊಡ್ತೀನಿ.
ರಾಮು ಅಲ್ಲಿ ಇಡ್ಬೇಡಪ್ಪ, ಇಲ್ಲಿಡು. ರಾಮು ಕಾಸು ತಗೋಪ್ಪ. ಇನ್ನು ಇವಾಗ 220 ರೂಪಾಯಿ ಅಷ್ಟಾಯ್ತಾ? 450 ರೂಪಾಯಿ ಮಾಡಬೇಕು. ಆ ಪುಸ್ತಕ ತಗೋಬೇಕು ನಾನು. ಇವತ್ತಿನ ಕಾಸು ಎಷ್ಟಾಯಿತು? 100, 150, 200, 300, 320. ಭಗವದ್ಗೀತೆ ಪುಸ್ತಕ ತಗೋಬೇಕು ಇವಾಗ. ಇನ್ನು 130 ರೂಪಾಯಿ ಆದರೆ ಆಯಿತು. ಇವತ್ತು ಯಾರು ಕೆಲಸದವ್ರು ಬಂದಿಲ್ಲ. ರಾಮು, ರಾಮು ಈ ಕಡೆ ಬಾ. ಹೇಳೋಣ. ರಾಮು ಇಲ್ಲಿ ಬಾರೋ. ರಾಮು ಇವತ್ತು ಕೆಲ್ಸಕ್ಕೆ ಯಾರು ಬಂದಿಲ್ಲ, ನೀನೇ ಕೆಲಸ ಮಾಡು, ನಿಂಗೆ ಕಾಸು ಕೊಡ್ತೀನಿ. ಹಾಂ ಅಣ್ಣ, ಮಾಡ್ತೀನಿ ಕೆಲಸ ಅಣ್ಣ. ಅಲ್ಲಿ ಆಯಿಲ್ ಡಬ್ಬ ಐತಿ ನೋಡು, ಆಯಿಲ್ ಡಬ್ಬ ತೊಗೊಂಡ್ಬಾರ್ದು, ಆಯಿಲ್ ಹಾಕಮಿ. ಇಲ್ಲೊಂದು ಬಾಕ್ಸ್ ಪಾನ್ ಐತಿ ನೋಡು, ತೊಗೊಂಡ್ಬಾರ್ದು. ಹಾಂ ಅಲ್ಲೇ. ಹಾಂ ಅದೇ. ಆ ಟೈರ್ಸು ನಾ ಅದು ಕ್ಲಿಯರ್ ಮಾಡ್ಕೊತೀನಿ ಈ ಕಡೆ. ಇದು ತಗೋಪಾನ. ಸನಿನೇ ತಿನ್ನ. ಏ ರಾಮು, ನಾ ಅದು ಮಾಡ್ತೀನಿ, ನೀ ಮೋಟ್ರ್ ಚಾಲು ಮಾಡಿ ಹೋಗು. ಹೋಗು. ರಾಮು, ಮೋಟ್ರ್ ಆಫ್ ಮಾಡು. ಹಾಂ ಬಾ ರಾಮು, ಇವತ್ತಿನ ಕೆಲಸ ಆಯಿತು. ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ನಿಂದು ಇವತ್ತಿಂದು ಕಾಸು ತಗೋ. ನಾ ಮತ್ತೇನ್ರಿ ಕೆಲಸ ಇದ್ರೆ ಬರ್ತೀನಿ, ಬಾ.
ಹಾಂ, 450 ರೂಪಾಯಿ ಆಯ್ತು. ಇವಾಗ ಪುಸ್ತಕ ತಗೊಳ್ಳೋಣ ಹೋಗಿ. ಇವಾಗ ಅಜ್ಜನ ಹತ್ರ ಹೋಗಿ ಪುಸ್ತಕ ತಗೊಳ್ಳೋಣ. ಭಗವದ್ಗೀತೆ. ಓ ಬಂದೆ ರಾಮು, ಬಾ ಬಾ. ಅಜ್ಜ ದುಡ್ಡು ತಗೊಂಬಂದೆ. ಅಜ್ಜ ಆ ಪುಸ್ತಕ ನನಗೆ ಕೊಡು ಅಜ್ಜ. ಅಜ್ಜ ದುಡ್ಡು ತಗೋ, ಆ ಪುಸ್ತಕ ಕೊಡು ನನಗೆ. ತಗೋ ಇದು ಪುಸ್ತಕ.